ನಾವೊಂದು ಸರ್ತಿ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹತ್ರ ಹೋಗಿ ಹಸ್ಬೆಂಡ್ಗೆ ತೋರಿಸಿದಾಗ ಅವ್ರು ಹೇಳಿದ್ರು, ಚಪಾತಿ ತಿನ್ನೋದಿದ್ರೆ ಅದರಲ್ಲೂ ಕೂಡ ಶುಗರ್ ಇರುತ್ತೆ, ಮುದ್ದೆ ತಿಂದರೂ ಕೂಡ ಶುಗರ್ ಇರುತ್ತೆ, ಅನ್ನ ತಿಂದರೂ ಕೂಡ ಶುಗರ್ ಇರುತ್ತೆ, ಎಲ್ಲಾದ್ರೂ ನಿಮಗೆ ಶುಗರ್ ಇದೆ ಅಂತ ಹೇಳಿದಾಗ ನಾವು ಏನು ತಿನ್ನಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಈ ರೀತಿ ಚಪಾತಿ ಹಿಟ್ಟನ್ನು ಡೈರೆಕ್ಟಾಗಿ ನೀವು ಗೋಧಿ ಹಿಟ್ಟಿಂದ ಮಾತ್ರ ಮಾಡ್ಕೊಳ್ದೆ ಬೇರೆ ಬೇರೆ ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಾಗ ಅದರಲ್ಲಿರುವಂಥ ಗ್ಲೂಟನ್ ಅಂಶ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇದಕ್ಕೆ ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಶುಗರ್ ಇರೋವಂಥವ್ರಿಗೆ ಅಂತಲೇ ಒಂದು ಶುಗರ್ ಕಂಟ್ರೋಲ್ ಆಟ ಅಂತ ನಾವಿವತ್ತು ಪ್ರೊಡ್ಯೂಸ್ ಮಾಡಿದ್ದೀವಿ. ಇದರಲ್ಲಿ ಕಡಲೆಕಾಳು, ಸೋಯಾ ಮತ್ತು ಏನು ಫ್ಲ್ಯಾಕ್ಸ್ ಸೀಡ್ ಇರುತ್ತೆ, ಮೆಂತ್ಯ ಇರುತ್ತೆ, ಇದೆಲ್ಲವೂ ಕೂಡ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು. ಪ್ರತಿದಿನ ಸಪ್ರೇಟಾಗಿ ತೊಗೊಳೋಕ್ಕಿಂತಲೂ ಈ ರೀತಿ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಇದನ್ನು ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಹೆಚ್ಚಿನ ಪೌಷ್ಟಿಕಾಂಶ ಇರುವಂಥ ಒಂದು ಆಹಾರ ಸೇವನೆ ಮಾಡೋ ರೀತಿಯಲ್ಲಿ ಕೂಡ ಇರುತ್ತೆ. ಸೊ ಈ ಶುಗರ್ ಕಂಟ್ರೋಲ್ ಆಟನ ಖಂಡಿತ ನೀವು ಒಮ್ಮೆ ಪರ್ಚೇಸ್ ಮಾಡಿ ಚಪಾತಿ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗೂ ಇರುತ್ತೆ, ಒಂದು ಒಳ್ಳೆ ಘಮನೂ ಇರುತ್ತೆ.